ಮಾಡಿ. ಈಗ ಇದನ್ನು ಹೆಂಗೆ ಕಂಡು ಹಿಡಿಬೇಕು ನೋಡ್ರಿ. ಒಂದು ವೃತ್ತಾಕಾರದ ಟೇಬಲದ ವಿಸ್ತೀರ್ಣ 55.44 ಚದರ ಸೆಂಟಿಮೀಟರ್ ಇದೆ. ವೃತ್ತಾಕಾರದ ಟೇಬಲದ ತ್ರಿಜ್ಯದ ಅಳತೆ ಎಷ್ಟು ಅಂತ ಕೇಳ. ಈಗ ನೀವು ವರ್ಗಮೂಲ ಬರೀಬೇಕು. ಆದರೆ ವೃತ್ತಾಕಾರದ ತ್ರಿಜ್ಯದ ಇದರದೇನು ಆ ಟೇಬಲದ ವಿಸ್ತೀರ್ಣದ ವೃತ್ತಾಕಾರದ ಟೇಬಲದ ವಿಸ್ತೀರ್ಣದ ಸೂತ್ರ ಮೊದಲು ಗೊತ್ತಿರ್ಬೇಕು ನಿಮ್ಗೆ. ಅದೆಲ್ಲ ಅರ್ಥ ಆಯಿತು ಅಂತಂದ್ರೆ ಬರ್ತದ ನೋಡ್ರಿ. ಈಗ ನಾವೊಂದು ಲೆಕ್ಕ ತಿಳಿಸ್ತು, ಮುಂದಿನ ಲೆಕ್ಕ ಮಾಡಬೇಕು. ಈಗ ಉದಾಹರಣೆ ಏನು ಹೇಳ್ಯಾರ? ವೃತ್ತದ ವಿಸ್ತೀರ್ಣ ಟೇಬಲದ ವಿಸ್ತೀರ್ಣ ಬರೋಬ್ಬರಿ 55.44 ಏನದ ಚದರ ಸೆಂಟಿಮೀಟರ್ ಅದ. ಇದು ಭಾಳ ಇಂಪಾರ್ಟೆಂಟ. ಚದರ ಸೆಂಟಿಮೀಟರ್ ಅದ. ಆಮೇಲೆ ಏನು ಹೇಳ ನಾವು ಆ ವೃತ್ತಾಕಾರದ ಟೇಬಲದ ತ್ರಿಜ್ಯದ ಅಳತೆ ಎಷ್ಟು ಅಂತ ಕೇಳ. ತ್ರಿಜ್ಯದ ಅಳತೆ ಬರೋಬ್ಬರಿ ಎಷ್ಟು? ಈಗ ನೋಡ್ರಿ, ಈ ವೃತ್ತದ ವಿಸ್ತೀರ್ಣದ ಸೂತ್ರ ವೃತ್ತಾಕಾರದ ಟೇಬಲದ ವಿಸ್ತೀರ್ಣದ ಸೂತ್ರ ಮೊದಲು ತಿಳ್ಕೊಬೇಕು ನೀವು. ಏನು? ಪಾಯ್ ಆರ್ ಸ್ಕ್ವೇರ್. ಪಾಯ್ ಅಂದರೆ ಏನು? ಪಾಯದ ಬೆಲೆ ಏನು ಅನ್ನೋದು ಮೊದಲು ತಿಳ್ಕೊಬೇಕು. 22/7. ಪಾಯ್ ಅಂದ್ರೆ ಏನು? ಪಾಯ್ ಅಂದರೆ ಏನಿದರ ಅರ್ಥ? 22/7 ಅಂತ ತಿಳ್ಕೊಬೇಕು. ಅದನ್ನು ಆರ್ ಅಂದರೆ ಏನು? ತ್ರಿಜ್ಯ. ಆರ್ = ತ್ರಿಜ್ಯನ್ನ 2 ಸಲ ಇಟ್ಟು ಗುಣಾಕಾರ ಮಾಡೋದು. ಈ ತ್ರಿಜ್ಯಕ್ಕೆ ನೀವೇನು ಇಟ್ಕೋಬಹುದು? ಎಕ್ಸ್ ಅಂತ ಹೆಸರು ಇಟ್ಕೋಬಹುದು. ತ್ರಿಜ್ಯಕ್ಕೆ ಏನಂತ ಹೆಸರು ಇಟ್ಕೋಬಹುದು ನೀವು? ಆರ್ ಅಂದ್ರೆ ಒಂದೇ, ಎಕ್ಸ್ ಅಂದ್ರು ಒಂದೇ. ಆರ್ ಅಂದ್ರೆ ಏನು? ತ್ರಿಜ್ಯಕ್ಕೆ ಎಕ್ಸ್ ಇಟ್ಕೋಬಹುದು. ಆ ಎಕ್ಸ್ ಇಟ್ಕೊಂಡ್ರೆ ನೀವು ಆರ್ ತಿಳ್ಕೊಬೇಕು. ಕನ್ನಡದಾಗ ಅದಕ್ಕೆ ತ್ರಿಜ್ಯ ಅಂತ ತಿಳ್ಕೊಬೇಕು. ಇಷ್ಟೆಲ್ಲ ತಿಳ್ಕೊಂಡಿಂದ ಮುಂದೆ ಏನು ಮಾಡಬೇಕು? ಆ ಸೂತ್ರದ ಪ್ರಕಾರ ನಾವು ಗಣಿತಗಳನ್ನು ಬಿಡಿಸಬೇಕು. ತಿಳಿತಲ್ಲ? ಏನದ ಸೂತ್ರ? ಪಾಯ್ ಆರ್ ಸ್ಕ್ವೇರ್ ಬರೋಬ್ಬರಿ ವೃತ್ತದ ವಿಸ್ತೀರ್ಣ. ನೋಡಿ ನಾ ಹೆಂಗಾತ್ನ, ಪಾಯ್ ಆರ್ ಸ್ಕ್ವೇರ್ = ವೃತ್ತದ ವಿಸ್ತೀರ್ಣ. ಯಾಕೆ ವೃತ್ತದ ವಿಸ್ತೀರ್ಣ ಕೊಟ್ಟಾನೀಗ? ವೃತ್ತದ ವಿಸ್ತೀರ್ಣ ಕೊಟ್ಟಾನ ಅಂತಂದ್ರೆ ಹೆಂಗೆ ಹಚ್ಕೋಬೇಕು ಅದನ್ನು ನೀವು ತಿಳ್ಕೋಬೇಕು. ಪಾಯ್ ಆರ್ ಸ್ಕ್ವೇರ್ ಅಂದ್ರೆ ಏನು? ವೃತ್ತದ ವಿಸ್ತೀರ್ಣ. ತಿಳಿದಲ್ಲ? ಪಾಯದ ಬೆಲೆ ಏನು ನೋಡಿ. ಪಾಯದ ಬೆಲೆ 22/7 ತಿಳ್ಕೊರಿ. ಆಮೇಲೆ ಆರ್ ಅಂದ್ರೆ ಏನು ತಿಳ್ಕೊತೀರಿ? ಎಕ್ಸ್ ಅಂತ ತಿಳ್ಕೊರಿ. ಮತ್ತು ಆರ್ ಅಂದ್ರೆ ಏನಂತ ತಿಳ್ಕೊತೀರಿ? ಎಕ್ಸ್ ಅಂತ ತಿಳ್ಕೊರಿ. ಪಾಯ್ ಆರ್ ಸ್ಕ್ವೇರ್ ಬರೋಬ್ಬರಿ ಎಷ್ಟದ? 55.44. 55.44. ಇವೆಲ್ಲ ಗುಣಾಕಾರ ಆಗ್ತವೆ. 22/7 ಕೂಡಲೇ x² ಆಗ್ತದೆ. ನೆನ್ಪಿಟ್ಕೊಳ್ರಿ. ಹೆಂಗ? 22/7 ಗುಂಡ್ಲೆ ಎಕ್ಸ್ ಬರೋಬ್ಬರಿ ಇನ್ನೊಂದ್ಸಲ ಆಗ್ತದೆ ಇಲ್ಲೇ 55.44. ಈಗ 22/7 ಗುಂಡ್ಲೆ x² ಬರೋಬ್ಬರಿ ಎಕ್ಸ್ ಗುಂಡ್ಲೆ x² ಬರೋಬ್ಬರಿ ಏನು? 55.44. x² ಇದು ಗುಣಾಕಾರ ಇದ್ದದ ಅಚಿಕ್ ಹೋತಂದ್ರೆ ಏನಾಗ್ತದ? ಭಾಗಾಕಾರ ಆಗ್ತದ. x² ಬರೋಬ್ಬರಿ 55.44 ಭಾಗಿಲೆ 22/7. ನೋಡು, ಇದು ಬಿಂದ ರಾಶಿ ಒಳಗೆ ಬಂತು. ಈ 22/7 ಏನು ಮಾಡ್ಬೇಕು? ನೀವು ಸರಿಯಾಗಿ ನೀವು ತಿಳ್ಕೊಟ್ರಿ ಅಂದ್ರೆ ಗಣಿತ ಪರ್ಮನೆಂಟ್ ತಲೆಗೆ ಉಳಿದು ಬಿಡ್ತಾವು. ಹೆಂಗದ? ಎಕ್ಸ್ ಗಣಿತಗಳನ್ನ ಹೆಂಗೆ ತಿಳ್ಕೊಬೇಕು ಅದನ್ನು ನೀವು ತಿಳ್ಕೊಬೇಕು. ಮೊದಲೇನದ? ವೃತ್ತಾಕಾರದ ಟೇಬಲದ ವಿಸ್ತೀರ್ಣ ಪಾಯ್ ಆರ್ ಸ್ಕ್ವೇರ್. ವೃತ್ತದ ವಿಸ್ತೀರ್ಣ. ಪಾಯ್ ಅಂದ್ರೆ 22/7 ಬೆಲೆ ಅದರದು. ತ್ರಿಜ್ಯ ಅಂದ್ರೆ ಏನು? ಎಕ್ಸ್ ಅಂತೂ ತಿಳ್ಕೊಬಹುದು, ಆರ್ ಅಂತೂ ತಿಳ್ಕೊಬಹುದು, ಕನ್ನಡದಾಗ ತ್ರಿಜ್ಯ ಅಂತೂ ತಿಳ್ಕೊಬಹುದು. ವೃತ್ತದ ವಿಸ್ತೀರ್ಣ ಪಾಯ್ ಆರ್ ಸ್ಕ್ವೇರ್ ಬರೋಬ್ಬರಿ
ವೃತ್ತದ ವಿಸ್ತೀರ್ಣ ಪಾಯ್ ಆರ್ ಸ್ಕ್ವೇರ್ ಬರೋಬ್ಬರಿ ಅನ್ನೋದ ವೃತ್ತದ ವಿಸ್ತೀರ್ಣದ 2 ಗುಂಡ್ಲಿ ಎಕ್ಸ್ ಬರೋಬ್ಬರಿ 55 ಇನ್ನೊಂದ್ಸಲ ಸರಳ ಆಗಲಿ ಅಂತ ಹಾಕಿದ್ವಿ. 22 ಗುಂಡ್ಲಿ ಎಕ್ಸ್ ಬರೋಬ್ಬರಿ ವೃತ್ತದ ವಿಸ್ತೀರ್ಣ 55 ಇದಕ್ಕೆ ಗುಣಾಕಾರ ಮೊದಲು ಮಾಡ್ಕೋರಿ. 22 ಗುಂಡ್ಲಿ ಎಕ್ಸ್ ಸ್ಕ್ವೇರ್ ಬರೋಬ್ಬರಿ 55 ಎಕ್ಸ್ ಸ್ಕ್ವೇರ್ ಬರಬೇಕಾದ್ರೆ ನೀವು ಈ ಗುಣಾಕಾರ ಇದ್ದದ ಬರೋಬ್ಬರ ಹಚ್ಚಕ್ ಹೋತಂದ್ರೆ ಭಾಗಾಕಾರ ಚಿಹ್ನೆ ಆಗ್ತದ. ನೋಡ್ರಿ ಅವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊ. ಒಂದ್ಸಲ ಸರಿಯಾಗಿ ತಿಳ್ಕೊಂಡು ಅರ್ಥ ಮಾಡಿದ್ರೆ ಎಲ್ಲ ಲೆಕ್ಕಗಳು ಬಂದ್ಬಿಡ್ತಾವ. ಏನು ಎಕ್ಸ್ ಸ್ಕ್ವೇರ್ ಬರ್ಬೇಕಾದ್ರೆ ಏನು ಮಾಡ್ಬೇಕು, ಇದನ್ನು ನೀವು 22 ನೀವು ಆ ಕಡೆ ಒಯ್ದಾಗ ಭಾಗಾಕಾರ ಚಿಹ್ನೆ ಹಾಕಬೇಕಾಗ್ತದೆ. ಇಲ್ಲದ ಬರೋಬ್ಬರಿ ಚಿನ್ನದ ಇದು ಗುಣಾಕಾರ ಇದ್ದದ್ದು ಬರೋಬ್ಬರಿ ಇಚ್ಛಿಕ್ ಹೋತು ಅಂದ್ರೆ ಅದು ಭಾಗಾಕಾರ ಚಿಹ್ನೆ ಹಾಕಬೇಕು. ಆಮೇಲೆ ಇನ್ನು ಇದಕ್ಕೇನು ಇಲ್ಲ ಅಂದರೆ ಛೇದ್ ಇಟ್ಕೋರಿ, 2 ಒಂದೇ. ಈಗ ಹೆಂಗೆ ಇಟ್ಕೋಬೇಕು ನೋಡ್ರಿ, 55.44 ಸ್ಥಾನ ಬೆಲೆ ಕೊಡಬೇಕು 100. ಇಲ್ಲಿ ಬಂತು ನೋಡಿ, ಇದರ ಸ್ಥಾನ ಬೆಲೆ ಕೊಡಬೇಕು. ಇಲ್ಲಿ ಗುಣಾಕಾರ ಚಿಹ್ನೆ ಹಾಕೋರಿ. ಇದು ಗುಣಕ ವಿಲೋಮ ಆಗ್ತದೆ, ಮ್ಯಾಲೆ 7 ಆಗ್ತದ, ತಳಗೆ 22 ಆಗ್ತದೆ. ನೋಡಿ ಗುಣಕ ಚಿಹ್ನೆ ಏನಾಗ್ತದೆ 22. ತಿಳಿತಾ ನೋಡ್ರಿ, ಸರಿಯಾಗಿ ನೋಡ್ರಿ, ಅರ್ಥ ಮಾಡ್ಕೋರಿ, ಬರೋಬ್ಬರ ಆಗ್ತದೋ ಇಲ್ಲೋ. ಆಮೇಲೆ 11 2 22, 11 5 55, 0 11 4 44 ತೆಗೀರಿ ಇದನ್ನ. ಆಮೇಲೆ ಮತ್ತೆ 2ರಲ್ಲಿ ಹೋಗ್ತದಿಲ್ಲ ನೋಡ್ರಿ, 2 1 2 2 4 1 ಉಳಿತು, 2 5 10 2 2 4. ಈಗ ಇದನ್ನು ನೀವೇನು ಮಾಡಬೇಕು, ಗುಣಾಕಾರ ಮಾಡ್ರಿ. 7 2 14 ಕೈಲ ಬಂತು 1, 7 2 14 ಕೈಲ ಬಂತು 1, 7 2 35 1 36 ಕೈಲ ಬಂತು 3, 7 2 14 15 16 17. ನೋಡ್ರಿ ಸರಿಯಾಗಿ ನೋಡ್ರಿ, ಗುಣಾಕಾರ ಮಾಡಿ ನೋಡ್ರಿ ಹೆಂಗೆ ಅದ ಗಣಿತ. ಇನ್ನೊಂದ್ಸಲ ನೋಡ್ರಿ, ಗುಣಾಕಾರ ಮಾಡ್ರಿ, ಅದನ್ನು ಚೆನ್ನಾಗಿ ಗುಣಾಕಾರ ಮಾಡ್ರಿ, ತಾನೇ ಬಂತು. 7 2 14 ಕೈಲ ಬಂತು 1, 7 5 35 1 36 ಕೈಲ ಬಂತು 3, ಆಮೇಲೆ 7 2 14 1 3 17 ಡಿವೈಡೆಡ್ ಬೈ ಎಷ್ಟು 100. ಅದನ್ನು ದಶಮಾಂಶದ ಮಾಡ್ಕೋರಿ. ಎಷ್ಟು ಬಂತೀಗ ಎಕ್ಸ್ ಸ್ಕ್ವೇರ್ ಬರೋಬ್ಬರಿ ಎಷ್ಟು ಬಂತು 17.64. 2 ಸ್ಥಾನ ಬಿಟ್ಟು ಕೊಡಬೇಕು, ದಶಮಾಂಶ ಸ್ಥಾನ ಕೊಡ್ರಿ. 17 ಎಕ್ಸ್ ಬರೋಬ್ಬರಿ 17.64 ವರ್ಗಮೂಲ. ನೋಡಿ ಎಕ್ಸ್ ಬರೋಬ್ಬರಿ ಏನು ಎಕ್ಸ್ ಸ್ಕ್ವೇರ್ ಬರೋಬ್ಬರಿ ಎಷ್ಟು ಬಂತು 17.64 ಬಂತು. ಆಮೇಲೆ ಎಕ್ಸ್ ಬರೋಬ್ಬರಿ ಏನು ಮಾಡಬೇಕು, ಅದರ ವರ್ಗ ತೆಗಿಬೇಕು ನೀವು. 2 ಸ್ಥಾನವ 17.64 ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ವರ್ಗ ತೆಗೀರಿ. ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ವರ್ಗಮೂಲ ತೆಗಿಬೇಕು. ಆಮೇಲೆ 4 4 16 4 4 16 7ರಾಗ 6 ಆದರೂ 1. ಆಮೇಲೆ ಇಲ್ಲಿ 4 ಕೂಡಿಸ್ಕೋರಿ, 4 4 8 ಆಯ್ತು. ಆಮೇಲೆ 64 ಇಲ್ಲಿ ಇಳಿಸ್ಕೋರಿ, ಒಮ್ಮೆ 2 8 2 16 ಇಲ್ಲಿ 2 ಇಡ್ರಿ, ಇಲ್ಲಿ 2 ಇಡ್ರಿ. ನೋಡ್ರಿ 2 2 4 8 2 16 ಅಂದ್ರೆ ಎಷ್ಟು ಬಂತು 0 0 0 ಬಂತು. ಎದರದ್ದು ಬಂತು ಉತ್ತರ ಎಕ್ಸ್ ಸ್ಕ್ವೇರ್ ಬರೋಬ್ಬರಿ. ಎಕ್ಸ್ ಬರೋಬ್ಬರಿ ಏನು 42 ಗುಂಡ್ಲೆ 42 ಬಂತು. ಈಗ ಇಲ್ಲಿ 2 ಸ್ಥಾನ ಬಿಂದು ಅದಂದ್ರೆ ಇದಕ್ಕೊಂದು ಸ್ಥಾನ ಕೊಡ್ರಿ, ಇದಕ್ಕೊಂದು ಸ್ಥಾನ ಕೊಟ್ಟು ಬಿಡ್ರಿ. ಎಕ್ಸ್ ಅಂದ್ರೆ ಏನು ತಿಳ್ಕೊಂಡ್ರಿ ನೀವು, ಎಕ್ಸ್ ಬರೋಬ್ಬರಿ 1 ತೆಗೆದು ಇಟ್ಬಿಡ್ರಿ. ಎಕ್ಸ್ ಬರೋಬ್ಬರಿ ತ್ರಿಜ್ಯ ಬರೋಬ್ಬರಿ 4.2 ಸೆಂಟಿಮೀಟರ್. ನೋಡ್ರಿ ಗಣಿತ ಹೆಂಗದ, ಒಂದ್ಸಲ ಲಕ್ಷ ಕೊಟ್ಟು ನೋಡ್ರಿ. ಒಂದು ತ್ರಿಜ್ಯ ಕಂಡು ಹಿಡಿಬೇಕಾದ್ರೆ ಒಂದು ವರ್ಗಮೂಲ ಮೇಲೆ ಎಂಥ ಲೆಕ್ಕ ಇರ್ತಾವ ಅನ್ನೋದು ಮೊದಲು ತಿಳ್ಕೊಬೇಕು ನೀವು.
ವೃತ್ತದ ವಿಸ್ತೀರ್ಣ 55.44. ತ್ರಿಜ್ಯ ಬರೋಬ್ಬರಿ ಎಷ್ಟು? ವೃತ್ತಾಕಾರದ ಟೇಬಲದ ವಿಸ್ತೀರ್ಣ ಪಾಯ್ ಆರ್ ಸ್ಕ್ವೇರ್. ಪಾಯ್ ಅಂದ್ರೆ 22 7 ಹಚ್ಕೋಬೇಕು. ಎಕ್ಸ್ ಅಂದ್ರೆ 6, ಅಂದ್ರೆ ತ್ರಿಜ್ಯ. ಯಾವುದಾದ್ರೂ ಒಂದು ನೀವು ನೆನ್ಪಿಟ್ಕೊಡ್ರಿ. ಪಾಯ್ ಆರ್ ಸ್ಕ್ವೇರ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ 22 7 ಗುಂಡ್ಲೆ ಎಕ್ಸ್ ಗುಂಡ್ಲೆ ಎಕ್ಸ್. ಎಕ್ಸ್ ಅಂದ್ರೆ ತ್ರಿಜ್ಯ ಅಂತ ತಿಳ್ಕೊರಿ, ಬೇಕಾದ್ರೆ 6 ಅಂತ ಹಚ್ಕೋರಿ. ಇದನ್ನು ಗುಣಾಕಾರ ಮಾಡಿದಾಗ 22 7 ಗುಂಡ್ಲೆ ಎಕ್ಸ್ ಸ್ಕ್ವೇರ್ ಬರೋಬ್ಬರಿ 55.44. 22 7 ಗುಂಡ್ಲೆ ಎಕ್ಸ್ ಬರೋಬ್ಬರಿ 55.44 ಸೆಂಟಿಮೀಟರ್. ಎಕ್ಸ್ ಸ್ಕ್ವೇರ್ ಗುಣಾಕಾರ ಆಯ್ತು 22 7 ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 55.44. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದು ವಿಸ್ತೀರ್ಣಕ್ಕೆ ಪಾಯದಿಂದ ಭಾಗಿಸ್ಬೇಕು. ಅಂದ್ರೆ 22 7 ಭಾಗಿಸಿದ್ರೆ ಏನು ಬರ್ತದೆ? 2 ತ್ರಿಜ್ಯಗಳ ವಿಸ್ತೀರ್ಣ ಬರ್ತದೆ. ನೋಡು ಎಷ್ಟು ವಿಶೇಷ ಅದ. ಅದ್ರ ಒಂದು ತ್ರಿಜ್ಯ ತಗೋಬೇಕು. ಈ ಪಾಯಿಲೆ ಭಾಗಿಸಿದ್ರೆ ಏನು ಬಂತು? ಈಗ 1764 ಬಂತು. ಅದು 2 ತ್ರಿಜ್ಯಗಳ ವಿಸ್ತೀರ್ಣ ಅಥವಾ ವ್ಯಾಸದ ವಿಸ್ತೀರ್ಣ, ಎರಡು ಒಂದೇ. ನೋಡ್ರಿ ಹೆಂಗದ ನೋಡು. ತ್ರಿಜ್ಯ ತಕ್ಕೊಂಡ್ರಿ ಅಂತ ತ್ರಿಜ್ಯ ಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ವ್ಯಾಸದಲ್ಲೇ ಭಾಗಿಸೋಬೇಕು. ಇದನ್ನ ಭಾಗಿಸಿದಾಗ ಏನ್ ಬರ್ತದ? 17.64 ಎಕ್ಸ್ ಸ್ಕ್ವೇರ್ ಬರ್ತದೆ. ಅಂದ್ರೆ 2 ತ್ರಿಜ್ಯಗಳ ಗುಣಲಬ್ಧ ಅಥವಾ ವ್ಯಾಸದ ಗುಣಲಬ್ಧ. ವ್ಯಾಸ ಇಂಟು ವ್ಯಾಸ ಮುಂದೆ ಅದು ಬೇರೆ ಬರ್ತದೆ ನಿಮಗೆ. ಈಗ ಸದ್ಯ 2 ತ್ರಿಜ್ಯಗಳ ಗುಣಲಬ್ಧ ಇದು 1764. 2 ತ್ರಿಜ್ಯಗಳ ಗುಣಲಬ್ಧ ಅದನ್ನ ದಶಮಾಂಶದಾಗ ಇಟ್ಕೋಬೇಕು. 17.64 ಎಕ್ಸ್ ಸ್ಕ್ವೇರ್. ಎಕ್ಸ್ ಇಸ್ ಈಕ್ವಲ್ ಟು 17.64 ವರ್ಗಮೂಲ ತೆಗೆದ್ರೆ ಎಕ್ಸ್ ಬರ್ತದ 44.2 ಗುಂಡ್ಲೆ 4.2. ಯಾಕೆ ಬಂತಪ್ಪ ಅಂದ್ರೆ ಇಲ್ಲಿ ನೀವು ವರ್ಗಮೂಲ ತೆಗೆದ್ರಿ. ನೋಡಿ ಇದಿಷ್ಟು ಪಾರ್ಟ್ ಇದು ವರ್ಗಮೂಲ ಸೆಕ್ಷನ್ ಇದು. ಇಲ್ಲಿ ಏನೋ 17.64 ಬಂತು. ಈ 42ಕ್ಕೆ ನೀವು ಸ್ಥಾನ ಬೆಲೆ ಹಾಕೋಬೇಕಾಗ್ತದ. ಈಗ 42 ಬಂತು. ಈಗ ಆ 42ಕ್ಕೆ ಏನು ಮಾಡ್ಬೇಕು ನೀವು? 2 ಸ್ಥಾನದಲ್ಲ ಇಲ್ಲಿ. ಈ 42 ಇದಕ್ಕೊಂದು 2 ಸ್ಥಾನದ ಇದಕ್ಕೊಂದು ಬಿಂದು ಕೊಡಬೇಕು, ಇದಕ್ಕೊಂದು ಬಿಂದು ಕೊಟ್ಟು ಹೊರಗಡೆ ತೆಗೆದ್ರೆ ಏನು ಬಂತಿದ್ದು? ತ್ರಿಜ್ಯದ ಅಳತೆ ಬಂತು. ನೋಡ್ರಿ, ಒಂದು ವರ್ಗಮೂಲ ಮೇಲೆ ಎಷ್ಟು ಲೆಕ್ಕ ಇರ್ತಾವ ಅನ್ನೋದು ಹೇಳ್ತಾನೆ. ಮೊದಲು ಸೂತ್ರ ಬರಬೇಕು. ಸೂತ್ರ ಬಂತಪ್ಪ ಅಂತಂದ್ರೆ ಎಲ್ಲ ಲೆಕ್ಕಗಳು ನಿಮಗೆ ತಿಳಿಲಿಕ್ಕೆ ಚಲೋ. ಇನ್ನೊಂದ್ಸಲ ಪ್ಲೇ ಮಾಡಿ ನೋಡ್ರಿ. ಇನ್ನೂ ಒಂದು ಉದಾಹರಣೆ ಕೊಡ್ತು, ಇದನ್ನು ಮಾಡಿ ತೋರಿಸ್ರಿ.